ಮೊಣಕಾಲು ನೋವಿಗೆ, ಕಾಲು ಉಳುಕಿರೋದಕ್ಕೆ, ಕಾಲು ಇದಾಗಿರೋದಕ್ಕೆ, ಆಮೇಲೆ ಇಸುವಿಗೆ, ಇವೆಲ್ಲ ನಾವು ಇದನ್ನು ಅರ್ದು ಈ ಥರ ಇದು ಮಾಡ್ಕೊಂಡು ಗಿಡಮೂಲಿಕೆಯಿಂದ ಆಯುರ್ವೇದಿಕ್ ಮಾಡಿ ತಯಾರು ಮಾಡಿ ಇದನ್ನು ಕೊಡ್ತಾ ಇದ್ದೀವಿ ರೀ. ಈಗ ಪ್ರತಿಯೊಬ್ಬರಿಗೂ ಔಷಧಿನ ಯಾವ ಥರ ಮಾಡಬೇಕು ಅಂತ ಹೇಳಿ ಇದೊಂದು ಪ್ರತಿಯೊಂದು ಎಲ್ಲ ಇದು ಮಾಡಿ ಪುಡಿ ಮಾಡಿ ತೋರಿಸ್ತೀನಿ ನೋಡ್ರಿ. ಈಗ ನೋಡಿ, ಇದು ಅರ್ದ್ರತ್ತ ಅಂತಾನೆ, ಇದು ಮತ್ತು ಈಶ್ವರಿ ಬೇರು ಅಂತಾನೆ, ಇದು ನೋಡಿ, ಇದು ಹಿರೇಮದ್ದಿನ ಬೇರು ಅಂತಾರೆ ಇದನ್ನು. ಇದು ಗೌರಿ ಮುಡಿ ಬೇರು ಅಂತಾರೆ ಇದ್ರದ್ದು, ಗೌರಿ ಮುಡಿ ಬೇರು. ಇದು ಕೂಡ್ಮರದ ಚಕ್ಕೆ ಅಂತಾರೆ. ಇದನ್ನು ಸೇರಿಸಿ ಇದನ್ನೆಲ್ಲ ಇದು ಮಾಡ್ಕೊಂಡು ಮಂಡಿ ನೋವಿಗೆ ಇದನ್ನ ಇದು ಮಾಡ್ತಾ ಇದ್ದೀವಿ ರೀ. ಪ್ರತಿಯೊಂದು ಇದು ಮಾಡ್ಕೊಂಡು ಇದನ್ನೆಲ್ಲ ಇದು ಮಾಡ್ಕೊಂಡು ಕ್ಲೀನಾಗಿ ನುಣ್ಣಗೆ ಅರ್ದು ಇದನ್ನ ಗಿಡಮೂಲಿಕೆ ಹಚ್ಚಿ ಇದು ಮಾಡಬೇಕು. ನೋಡಿ, ಇದನ್ನ ಆಯುರ್ವೇದಿಕ್ ಎಲ್ಲ ಸೇರಿಸಿ ಕುಟ್ಟಿ ಪುಡಿ ಮಾಡಿದ್ದೀನಿ. ಈ ಪುಡಿಗೆ ಈ ಎಳ್ಳೆಣ್ಣೆಯನ್ನು ಒಂದು ಸ್ವಲ್ಪ ಎಳ್ಳೆಣ್ಣೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದು ಮಾಡಿದ್ದಾದಮೇಲೆ ಪ್ರತಿಯೊಂದೂ ಎಲ್ಲಿ ನಮಗೆ ನೋವಿದೆಯೋ ಆ ನೋವಿನ ಜಾಗಕ್ಕೆ ಇದನ್ನು ಇದು ಮಾಡ್ಕೊಂಡು ಹಚ್ಚಬೇಕು ಅಂತ ಇದು ಮಾಡಿದ್ದೀನಿ. ನೋಡಿ, ಇದು ಎಳ್ಳೆಣ್ಣೆ, ಇದು ಕುಟ್ಟಿ ಎಲ್ಲ ಇದನ್ನು ನುಣ್ಣು ಪುಡಿ ಮಾಡಬೇಕು. ಪುಡಿ ಮಾಡಿ ಪ್ರತಿಯೊಂದೂ ಇದನ್ನು ಎಳ್ಳೆಣ್ಣೆ ಒಳಗೆ ಮಸಾಜ್ ಮಾಡ್ಕೊಂಡು ಹಚ್ಕೊಂಡು ಇದು ಮಾಡ್ಕೋಬೇಕಿದು. ಇದನ್ನು ಚೆನ್ನಾಗಿ ಎಣ್ಣೆ ಒಳಗೆ ಒಂದು ಕಡ್ಡಿ ಇಟ್ಕೊಂಡು ಚೆನ್ನಾಗಿ ಇದು ಮಾಡಿ ಇದನ್ನು ಪ್ರತಿಯೊಂದು ಇದಕ್ಕೂ ಹಚ್ಕೋಬೇಕು. ನಮಗೆ ಎಲ್ಲಿ ನೋವಿದೆಯಾ, ಮಂಡಿ ನೋವು, ಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಈ ಪ್ರತಿಯೊಂದು ನೋವಿನ ಜಾಗದಲ್ಲಿ ಇದನ್ನ ಹಚ್ಚಿ ಮಸಾಜ್ ಮಾಡಿ ಇದನ್ನು ಮಾಡಬೇಕಾಗುತ್ತೆ. ಇದನ್ನು ಕುಟ್ಟಿ ಪುಡಿ ಮಾಡಿರೋದನ್ನ ಎಳ್ಳೆಣ್ಣೆ ಒಳಗೆ ಹಾಕ್ಕೊಂಡು ನಮ್ಮ ಕೈ ನೋವು, ಕಾಲು ನೋವು ಮತ್ತು ಈ ಮಂಡಿ ನೋವುಗಳು, ಸೊಂಟ ನೋವು, ಏನು ನೋವಿನ ಜಾಗ ಇದೆಯೋ ಆ ಜಾಗಕ್ಕೆ ಎಲ್ಲ ಹಚ್ಚಿ ಮಸಾಜ್ ಮಾಡಿ ಪ್ರತಿಯೊಂದು ಇದನ್ನು ಇದು ಮಾಡಿಬಿಟ್ರೆ ಕಾಯಿಲೆಗಳು ಗುಣವಾಗುತ್ತೆ. ಇದು ಇಸ್ವಿಗೂ ಅನುಕೂಲವಾಗ್ತದೆ, ಇಸ್ವಿಗೂ ಹಚ್ಕೋಬೋದು, ಪ್ರತಿಯೊಂದಕ್ಕೂ ಅನುಕೂಲ ಬರ್ತದೆ. ಇದು ಎಲ್ಲ ಕಡೆಗೂ ವಾಸಿಯಾಗಿದೆ, ಎಲ್ಲ ಕಡೆಗೂ ಬಂದು ಇದು ಮಾಡಿದ್ದಾರೆ. ಇದರಿಂದ ಇಷ್ಟು ಮಸಾಜ್ ಮಾಡಿ ಪ್ರತಿಯೊಂದು ಔಷಧಿನೂ ಇದನ್ನು ಇದು ಮಾಡ್ಕೊಂಡು ಹೋಗ್ಬೋದು. ನಾಟಿ ವೈದ್ಯದಿಂದ ಭಾಳ ದಿನಗಳಿಂದ ಎಲ್ಲ ಕಾಯಿಲೆಗಳಿಗೂ ಔಷಧಿ ಕೊಡ್ತಾ ಇದ್ದೀವಿ. ಕೊಡ್ತಾ ಇರೋದ್ರಿಂದ ಎಲ್ಲ ಪ್ರಯೋಜನಗಳು ಆಗಿದೆ. ಜನಗಳು ಬರ್ತಾ ಇದ್ದಾರೆ, ಒಳ್ಳೇದಾಗಿದೆ ಅಂತ ಹೇಳ್ತಾವ್ರೆ. ಅದರಿಂದ ಇಷ್ಟೆಲ್ಲ ಮಾಡ್ಕೊಂಡು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆಯುಷ್ ಟಿ ವಿಯವರು ಬಂದು ನಮಗೆ ಭಾಳ ಇದನ್ನು ಮಾಡಿರೋದ್ರಿಂದ ಅವ್ರಿಗೆ ಈ ತುಂಬ ಹೃದಯದಿಂದ ನಾನು ಅವ್ರಿಗೆ ನಮಸ್ಕಾರಗಳು ಮಾಡ್ತೀನಿ. Click on the bell icon to watch our latest videos.